ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ಹೊಟ್ಟೆ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಹಾಕಿ ಮಿಕ್ಸ್ ಪಲ್ಯ ಮಾಡಿದ್ದೀನಿ, ಎಣ್ಗಾಯಿ ಪಲ್ಯ ಮಾಡಿದ್ದೀನಿ. ಇದು ಮಾರ್ನಿಂಗು 5 o'clock ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕೋಗಿಲೆ ಸೌಂಡು, ಅಕ್ಕಿಗಳ ಸೌಂಡು ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ತುಂಬ ಪ್ಲೆಸೆಂಟಾಗಿತ್ತು ಬೆಳಗಿನ ವಾತಾವರಣ. ಇವತ್ತು ರೆಸಿಪಿ ನೋಡ್ತಾ ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ? ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸಿಕೊಳ್ಳುವುದು ಅಂತೇಳಿ. ನಮ್ಮ ಜೀವನದಲ್ಲಿ ಸೆಲ್ಫ್ ಕಾನ್ಫಿಡೆನ್ಸು ತುಂಬ ಇಂಪಾರ್ಟೆಂಟು. ನಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನಮಗೆ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ ಆಗುತ್ತೆ. ಹಲವರಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಎಕ್ಸಾಂಪಲ್, ಕೆಲವರ ಮುಂದೆ ಮಾತಾಡೋದು ಅಂದರೆ ಅವರಿಗೆ ಭಯ ಆಗುತ್ತೆ. ಇದು ನಾರ್ಮಲ್ ಅಲ್ವಾ? ಕಾನ್ಫಿಡೆನ್ಸ್ ಯಾರಿಗೂ ಇರಲ್ಲ, ಬೇಸಿಕ್ಕಾಗಿ ಇರಲ್ಲ. ಅಂದರೆ ಅದನ್ನು ನಾವು ಡೆವಲಪ್ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಅಂದರೆ ಯಾವುದೇ ಕೆಲಸವನ್ನು ನಾನು ಮಾಡಬಲ್ಲೆ, ಐ ಕ್ಯಾನ್ ಡೂ ಇಟ್, ಅದನ್ನು ನಾನು ಮಾಡಬಲ್ಲೆ ಅನ್ನೋ ಫೀಲಿಂಗ್ ಇರಬೇಕು. ಇದೇ ಸೆಲ್ಫ್ ಕಾನ್ಫಿಡೆನ್ಸು. ಕಾನ್ಫಿಡೆನ್ಸ್ ಕಡಿಮೆ ಆಗೋಕ್ಕೆ ಸಮ್ ಕಾರಣಗಳು ಅಂದರೆ ಕಾಮನ್ ರೀಸನ್ಸ್ ಇರ್ತವೆ. ಏನು ಗೊತ್ತಾ? ಫಸ್ಟು ಕಂಪ್ಯಾರಿಸನ್ನು. ನಮ್ಮನ್ನು ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕು. ಸೆಕೆಂಡು, ಫೇಲೂರ್ ಆಗ್ತೀವಿ ಅನ್ನೋ ಫಿಯರ್ ಇರುತ್ತೆ. ಫಿಯರ್ ಅಂತೇಳಿ. ಏನಾದರೂ ನಾವು ತಪ್ಪು ಮಾಡಿದರೆ ತಪ್ಪಾಗುತ್ತೇನೋ, ತಪ್ಪಾದರೆ ಅಂತ ಭಯ. ಏನಾದರೂ ಒಂದು ವಿಷಯ ಕಲಿಯುವಾಗ ಸಹ ಅಷ್ಟೇ, ನಾವೇನಾದರೂ ತಪ್ಪು ಮಾಡೋದ್ರಿಂದನೇ ನಾವು ಕಲಿತೀವಿ ಅನ್ನೋದು ಗೊತ್ತಾಗಲ್ಲ. ಯಾವುದಾದ್ರೂ ಒಂದು ವಿಷಯ ಏನಾದರೂ ಕಲಿತಾ ಇದ್ದೀವಿ ಅಂದರೆ ಅದು ತಪ್ಪು ಮಾಡಿದಾಗಲೇ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ. ನಾವು ಮುಂದೆ ಹೋದಾಗ ಆ ತಪ್ಪು ಮಾಡಿದ್ದಕ್ಕಾಗಿಯೇ ನಮಗೆ ಗೊತ್ತಾಯಿತು ಅಂತ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಫೇಲ್ಯೂರ್ ಭಯ ಏನೋ ಅವಶ್ಯಕತೆ ಇರೋದಿಲ್ಲ. ಮೂರನೇದು ಹೇಳ್ಬೇಕಂದ್ರೆ ನೆಗೆಟಿವ್ ಥಿಂಕಿಂಗು. ಇದು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ನಮ್ಮನ್ನು ನಾವು ಡೌನ್ ಮಾಡ್ಕೊಳ್ಳೋದು. ನಮಗಿದು ಕೆಪಬಲ್ ಇಲ್ಲ, ಇದನ್ನು ನಾನು ಮಾಡೋಕ್ಕಾಗಲ್ಲ. ಇವೆಲ್ಲವೂ ಕೂಡ ಕಾನ್ಫಿಡೆನ್ಸ್ ಡೌನ್ ಮಾಡಲಿಕ್ಕೆ ಅಂತ ಅನ್ಬೋದು. ನನ್ನ ಕೈಲಿ ಆಗಲ್ಲ, ಇದು ನನ್ನಂಥರಿಗೆಲ್ಲ, ಏನಾದರೂ ತಪ್ಪಾದರೆ ಅಂತ ಇವೇನಿದಾವಲ್ಲ, ಇವೆಲ್ಲ ಒಂದು ಕಾಮನ್ ರೀಸನ್ಸ್ ಕಾನ್ಫಿಡೆನ್ಸ್ ಕಡಿಮೆ ಆಗೋದು, ಡೌನ್ ಆಗೋದಕ್ಕೆ. ಹಾಗಾದರೆ ಈ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ದೊಡ್ಡ ಗೋಲ್ಸನ್ನು ಬಿಟ್ಟು ಸ್ಮಾಲ್ ಗೋಲ್ಸ್ ಇಟ್ಕೊಳ್ಳೋದು ಅಲ್ವಾ? ನಾವು ಸಣ್ಣ ಕೆಲಸಗಳನ್ನು, ಚಿಕ್ಕ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ತಾ ಹೋದರೆ ನಮಗೆ ತಾನಾಗೇ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತದೆ. ಇನ್ನೊಂದು, ಪಾಸಿಟಿವ್ ಸೆಲ್ಫ್ ಟಾಕು. ನಮ್ಮನ್ನು ನಾವೇ ಎನ್ಕರೇಜ್ ಮಾಡ್ಕೊಳ್ಳೋದು. ಪ್ರತಿದಿನ ನಾನು ಅದನ್ನು ಮಾಡಬಲ್ಲೆ, ಅಥವಾ ಮಿರರ್ ಮುಂದೆ ಏನಾದರೂ ನಾವು ಮಾತಾಡೋ ಒಂದು ಅಭ್ಯಾಸ ಮಾಡ್ಕೋಬೇಕು. ಏನಾದರೂ ನಾನು ಐ ಕ್ಯಾನ್ ಡೂ ಇಟ್, ಆ ಮಿರರ್ ಮುಂದೆನಾದರೂ ನಾವು ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಐ ಕ್ಯಾನ್ ಡೂ ಇಟ್, ನಾನು ಅದನ್ನು ಮಾಡಬಲ್ಲೆ, ನಾನು ಡೈಲಿ ಇಂಪ್ರೂವ್ ಆಗ್ತಾಯಿದ್ದೀನಿ, ಡೇ ಬೈ ಡೇ ಐ ಆಮ್ ಇಂಪ್ರೂವಿಂಗ್. ಇದು ನಮ್ಮ ಮೈಂಡ್ ಚೇಂಜ್ ಮಾಡುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಏನಂದರೆ ಕಂಪ್ಯಾರಿಸನ್ ಅವಾಯ್ಡ್ ಮಾಡಬೇಕು. ನಮ್ಮ ಜರ್ನಿ ನಮ್ಮದು, ಇನ್ನೊಬ್ಬರ ಜೊತೆ ಕಂಪೇರ್ ಬೇಡ, ಖಂಡಿತ ಕಂಪೇರ್ ಮಾಡ್ಕೊಳ್ಬಾರ್ದು. ಇದು ತುಂಬ ಮುಖ್ಯವಾದದ್ದು. ಏನಂದರೆ ಪ್ರಾಕ್ಟೀಸ್ ಇಲ್ಲದಿದ್ದರೆ ಕಾನ್ಫಿಡೆನ್ಸ್ ಬರೋದೇ ಇಲ್ಲ. ನಾವು ಏನಾದರೂ ಒಂದು ಕಲಿಬೇಕು, ಯಾರ ಜೊತೆನಾದರೂ ಮಾತಾಡಬೇಕು, ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು, ಕಂಪಲ್ಸರಿ. ಇದರ ಜೊತೆಗೆ ನಮಗೆ ಬಾಡಿ ಲ್ಯಾಂಗ್ವೇಜು, ಐ ಕಾಂಟ್ಯಾಕ್ಟ್ ತುಂಬಾ ಮುಖ್ಯ ಆಗುತ್ತೆ ಇನ್ನೊಬ್ಬರ ಜೊತೆ ನಾವು ಮಾತನಾಡುವಾಗ. ಮುಂದೆ ನಾವೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅಂತ ಭಯ ಬೇಡ. ಕೆಲವ್ರಿಗೆ ನಾವೇನಾದರೂ ಮುಂದೆ ಮಿಸ್ಟೇಕ್ಸ್ ಮಾಡ್ತೀವೇನೋ, ಯಾವುದಾದ್ರೂ ಒಂದು ಕಲಿಯೋ ವಿಷಯದಲ್ಲಿ ಮಿಸ್ಟೇಕ್ ಮಾಡಿದರೆ, ನಮಗೆ ಗೊತ್ತಾಗೋದೇ ಮಿಸ್ಟೇಕ್ ಮಾಡಿದ್ರೇ ನಮಗೆ ಗೊತ್ತಾಗೋದು, ನಾನು ಏನು ತಪ್ಪು ಮಾಡಿ ಕರೆಕ್ಟ್ ಕಲಿತೆ ಅನ್ನೋದು ಗೊತ್ತಾಗೋದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಪಾಸಿಟಿವ್ ಪೀಪಲ್ ಜೊತೆ ನಾವು ಇರಬೇಕು.
ಅವ್ರ ಫ್ರೆಂಡ್ಶಿಪ್ ಮಾಡಬೇಕು. ನೆಗೆಟಿವ್ ಪೀಪಲ್ ಜೊತೆ ನಾವು ಖಂಡಿತ ಇರಬಾರ್ದು. ಪಾಸಿಟಿವ್ ಪೀಪಲ್ ಜೊತೆ ನಾವೇನಾದರೂ ಫ್ರೆಂಡ್ಶಿಪ್ಪು ನಾವು ಅವ್ರ ಜೊತೆ ಏನಾದರೂ ಒಡನಾಟ ಮಾಡಿದರೆ ನಮಗೂ ಸಹ ಪಾಸಿಟಿವ್ ವೈಬ್ಸ್ ಅಥವಾ ಏನೋ ಪಾಸಿಟಿವ್ ಎನರ್ಜಿ ನಮಗೂ ಸಹ ಬರುತ್ತೆ. ತುಂಬ ನೆಗೆಟಿವ್ ಮಾತಾಡ್ತಿರ್ತಾರೆ, ಅವ್ರ ಜೊತೆ ನಾವೇನಾದರೂ ಈ 24/7 ಅವ್ರ ಜೊತೆನೇ ಇದ್ರೂ ಅವರಂತನೇ ನಮಗೂ ಸಹ ನೆಗೆಟಿವ್ ಎನರ್ಜಿ ಬರುತ್ತೆ. ನಾವು ಸಹ ಅವರಂತನೇ ಆಗ್ತೀವಿ. ಕೊನೆದಾಗಿ ಏನು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಫಸ್ಟು ನಮ್ಮ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಈ ಥರ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾರೆ. ಈ ಥರ ನಾವು ನಮ್ಮ ಮೇಲೆ ನಂಬಿಕೆ ಇರೋದಾಗಿರ್ಬೋದು, ಇಲ್ಲ ನನ್ನ ಕೈಲಿ ಆಗುತ್ತೆ ಅನ್ನೋದಾಗಿರ್ಬೋದು, ಆಮೇಲೆ ಕಂಪ್ಯಾರಿಸನ್ ಅವಾಯ್ಡ್ ಮಾಡೋದು, ಇವೆಲ್ಲ ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಕ್ಕೆ ಹೆಲ್ಪ್ ಮಾಡ್ತವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.